ಪ್ರಕಾರ ಎಲ್ಲವೂ ನಡೆದಿತ್ತು. ಒಂದು ಹಂತದಲ್ಲಿ ಆರೋಪಿಗಳು ಸತ್ಯವನ್ನ ಮರೆಮಾಚುವುದರಲ್ಲಿ ಯಶಸ್ವಿನೂ ಆಗಿದ್ರು. ಆದರೆ ಅಜ್ಜಿಯ ಶವ ಸುಮ್ಮನಿರಲಿಲ್ಲ. ಸಂಜಯ ಏರೋನಾಟಿಕಲ್ ಇಂಜಿನಿಯರಿಂಗ್ ಸುಮ್ಮನೆ ಮಾಡ್ತಾ ಇರಲಿಲ್ಲ. ಆತ ಬುದ್ಧಿವಂತ. ಇವನಿಗೆ ಯಾವತ್ತಿಗೂ 90+ ಮಾರ್ಕ್ಸ್ಗಳೇ ಬರ್ತಾ ಇದ್ದಿದ್ದು. ಹಾಗಾಗಿ ಸರಿದಾರಿಯಲ್ಲಿ ನಡೆದಿದ್ರೆ ಒಳ್ಳೆ ಇಂಜಿನಿಯರ್ ಆಗಿ ವೈಟ್ ಕಾಲರ್ ಜಾಬ್ ಮಾಡಿಕೊಂಡು ಹಾಯಾಗಿರ್ತಾ ಇದ್ದ. ಆದರೆ ಒಂದಿಷ್ಟು ವೆಬ್ಸೈಟ್ಗಳನ್ನು ಬಳಸ್ಕೊಂಡು ಜನರಿಗೆ ಫಟ್ ಅಂತ ಲೋನ್ ಕೊಡಿಸೋದಾಗಿ ಹೇಳಿ ಕಮಿಷನ್ ತಗೊಂಡು ಕೈ ಎತ್ತಿಬಿಡ್ತಾ ಇದ್ದ. ಆ ದುಡ್ಡಿನಲ್ಲೇ ಇವನ ಮನೆ ನಡೀತಾ ಇದ್ದದ್ದು. ಈ ಮಧ್ಯೆ ಅಜ್ಜಿಯ ಮರ್ಡರ್ ಆಗಿ ಆಕೆಯ ಹೆಣವನ್ನು ಮುಚ್ಚಿಡೋದಕ್ಕೆ ಇನ್ನೊಂದಿಷ್ಟು ಖರ್ಚು ಮಾಡಿದ್ದ. ವಾಸನೆ ಬರದಂತೆ ನೋಡ್ಕೊಳ್ಳೋದಕ್ಕೆ ಹರಸಾಹಸ ಮಾಡಿ ಕೊನೆಗೆ ವರ್ಷ ಬಿಟ್ಟು ಮೂಳೆಗಳನ್ನು ಎಸೆದು ಎಲ್ಲವನ್ನೂ ಯಥಾಸ್ಥಿತಿಗೆ ತಂದಿಡೋ ಪ್ಲಾನ್ ಆಗಿತ್ತು. ಅದರಂತೆಯೇ ಮನೆಯಿಂದ ಆಚೆ ಸ್ಮೆಲ್ ಬರದ ಹಾಗೆ ನೋಡ್ಕೊಂಡಿದ್ರು. ಅಷ್ಟಾದ ಮೇಲೆ ಏನಾಯ್ತು? ಅಜ್ಜಿ ಪ್ರೇತಾತ್ಮ ಹೆದರಿಸ್ತಾ? ಹೆದರಿಸಿದ್ದು ಶವದ ವಾಸನೆ. ಮನೆಯಾಚೆ ಗಾಳಿ ಹೋಗದಂತೆ ಪ್ಯಾಕ್ ಮಾಡಿ ಎಷ್ಟು ದಿನ ಅಂತ ಒಳಗಿರೋದಕ್ಕಾಗತ್ತೆ? ಆ ವಾಸನೆಯಲ್ಲಿ ಇನ್ನಿರೋದಕ್ಕಾಗಲ್ಲ ಅಂತ ಅನ್ನಿಸುವಂತಹ ಪರಿಸ್ಥಿತಿ ಎದುರಾಗ್ಬಿಡ್ತು. ಈ ವರ್ಷದ ಬೇಸಿಗೆ ಇವರನ್ನ ಬೆಂಡಾಗಿಸ್ಬಿಡ್ತು. ವಿಧಿ ಇಲ್ಲದೆ ಮನೆ ಬಿಟ್ಟರು. ಇತ್ತೀಚಿನ ದಿನಗಳಲ್ಲಿ ಸ್ಮೆಲ್ ಬರೋಕ್ಕೆ ಶುರುವಾಗಿರುತ್ತೆ. ಇವನು ಇಂಟರ್ನೆಟ್ ಮುಖಾಂತರ ಇಂಡಸ್ಟ್ರಿಯಲ್ ಸ್ಟ್ರೆಂತ್ ಡಿಯೋಡರೈಸ್ನೆಲ್ಲ ಇವನು ಸರ್ಚ್ ಮಾಡಿದ್ದಾನೆ, ಏನು ಮಾಡ್ಬೋದು ಸ್ಮೆಲ್ ಬರದೇ ಇರೋಂಗೆ. ಬಟ್ ಆದರೂ ಕೂಡ ಸ್ಮೆಲ್ ಬರ್ತಾ ಇರುತ್ತೆ. ವಿಪರೀತ ಸ್ಮೆಲ್ ಬರೋಕ್ಕೆ ಶುರು ಆದಾಗ ಇವರು ಫೆಬ್ರವರಿ 2ನೇ ತಾರೀಕು ಪರಾರಿಯಾಗಿದ್ದಾರೆ. ನೋಡಿದ್ರಲ್ಲ ಈ ಬಡ ಬ್ರಾಹ್ಮಣರನ್ನ. ಅಜ್ಜಿಯ ಪ್ರೇತಾತ್ಮ ಕಾಡಲಿಲ್ಲ. ಕೊಳೆತ ಶವದ ವಾಸನೆ ಉಸಿರುಗಟ್ಟಿಸಿ ಓಡಿಸ್ತು. ಪರಿಣಾಮ ಮನೆ ಬಿಟ್ಟರು. ಹೋಗೋವಾಗ ಸಂಜಯ ಉತ್ತರ ಪ್ರದೇಶಕ್ಕೆ ಹೋಗೋದಾಗಿ ನಂದೀಶನ ಹತ್ರ ಹೇಳಿದಂತೆ. ಎಲ್ಲಿಗೆ ಹೋದ್ರೋ ಅಮ್ಮ ಮಗ. ಮುಂದೆ ಸ್ನೇಹಿತನನ್ನ ಆತ ಕಾಂಟ್ಯಾಕ್ಟ್ ಮಾಡಿದ್ದಾನ? ಮಾಡಿದ್ರೆ ಪೊಲೀಸರ ತನಿಖೆ ಸ್ವಲ್ಪ ಸುಲಭ ಆಗಬಹುದು, ಇಲ್ಲ ಅಂದರೆ ಕಷ್ಟ. ಆದರೂ ಬಂಧಿಸಿ ಸಂಪೂರ್ಣ ಸತ್ಯವನ್ನ ಹೊರಗೆಳೆಯುವಂಥ ಭರವಸೆ ಇನ್ಸ್ಪೆಕ್ಟರ್ ಗಿರಿರಾಜ್ ಅವರದ್ದು. ಅವರಿಗೆ ಯಶಸ್ಸು ಸಿಗಲಿ. ಸತ್ಯ ಶೋಧನೆ ಅನ್ನೋದು ಸಣ್ಣ ಕೆಲಸ ಅಲ್ಲ. ಇಲ್ಲಿ ಒಂದು ಸಣ್ಣ ಎಳೆಯೋ ಮಹತ್ವದ್ದು. ಅದು ಯಾರನ್ನ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗಬಹುದು. ಈ ಕಥೆ ಇನ್ನು ಯಾವ ಹಂತ ತಲುಪುತ್ತೋ ಅನ್ನೋ ಕ್ಯೂರಿಯಾಸಿಟಿಯೊಂದಿಗೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಗುಡ್ ಬೈ ಆ್ಯಂಡ್ ಟೇಕ್ ಕೇರ್.